ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. ನಾನು ರಾಜನನ್ನು ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಸೋಮವಾರ 10 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೆ ಕೊಟ್ಟಿರತಕ್ಕಂಥ ಸದವಕಾಶದಲ್ಲಿ ದೇವರನ್ನು ತಿಳಿದುಕೊಂಡು ದೇವರ ಹತ್ತಿರಕ್ಕೆ ಬರೋಣ, ಎಚ್ಚರವಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನು ಮೋಶೆಗಿಂತಲೂ ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಇರುವಂಥವನು ಎಂಬುದಾಗಿ ಹೇಳುತ್ತಾ, ದೇವ ಜನರು ದೇವರ ಆತ್ಮವನ್ನು ಹೊಂದಿಕೊಳ್ಳಬೇಕು, ದೇವರ ಮಾತುಗಳನ್ನು ವಾಕ್ಯಗಳನ್ನು ಕೇಳುವಂಥವರಾಗಬೇಕು, ಇಸ್ರೇಲ್ ಜನಾಂಗದಂತೆ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬಾರದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾ, ಈ ಒಂದು ವಚನದಲ್ಲಿ ಹೇಳುವಂಥ ಮಾತೇನೆಂದರೆ, ನಿಮ್ಮ ಹೃದಯಗಳು ಕೆಟ್ಟ ಹೃದಯವಾಗದಂತೆ, ಅಪನಂಬಿಕೆ ಉಳ್ಳದ್ದಾಗದಂತೆ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ದೇವರಿಂದ ದೂರವಾಗದಂತೆ ಕಾಪಾಡಿಕೊಳ್ಳಿ, ವಾಕ್ಯವನ್ನು ಕೇಳಿ ಅದನ್ನು ಗಮನಿಸಿ ಅದರಂತೆ ನಡೀರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮೊದಲು ವಾಕ್ಯವನ್ನು ಕೇಳಿ ಕೂಡ ಅದರಂತೆ ನಡೆಯದೆ ಹೋದಾಗ ಮತ್ತು ಅನೇಕ ಸಂದರ್ಭದಲ್ಲಿ ವಾಕ್ಯವನ್ನು ಕೇಳದೆ ಹೋದಾಗ ಹೃದಯವು ಕಠಿಣವಾಗುತ್ತದೆ ಮತ್ತು ಅಪನಂಬಿಕೆ ಪ್ರಾರಂಭವಾಗುತ್ತದೆ. ಇದು ದೇವರಿಂದ ದೂರ ಹೋಗಲಿಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಕೇಳಿದಂಥ ವಾಕ್ಯ ನಮ್ಮೊಳಗೆ ಕಾರ್ಯ ನಡೆಸಲಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಅಗತ್ಯ. ಯಾಕಂದರೆ ದೇವರು ನಮ್ಮೆಲ್ಲರಿಗೂ ವಿಶೇಷವಾದಂಥ ಒಂದು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಕೇಳುವಂಥ ವಾಕ್ಯ ನಾವು ಸ್ವೀಕರಿಸುವಾಗ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಆಗ ನಂಬಿಕೆ ಹೆಚ್ಚುತ್ತದೆ. ನಂಬಿಕೆ ಹೆಚ್ಚಿದಾಗ ದೇವರಿಗೆ ಸಮೀಪವಾಗುತ್ತೇವೆ. ಅದಕ್ಕೆ ಹೃದಯಗಳನ್ನು ಕಾಪಾಡಿಕೊಳ್ಳೋಣ, ದೇವರ ವಾಕ್ಯವನ್ನು ಸ್ವೀಕರಿಸೋಣ, ದೇವರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನನ್ನೇ ನಂಬುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.